ಒಂದ್ ಕಡೆ ಸೋಲೋದನ್ನೇ ಹ್ಯಾಬಿಟ್ ಮಾಡ್ಕೊಂಡಿರುವಂತಹ ಕೋಲ್ಕತ್ತಾ, ಇನ್ನೊಂದ್ ಕಡೆ ಸೋಲಿನ ಸುಳಿಯಿಂದ ಎದ್ದು ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನ ಗೆದ್ದ ಚೆನ್ನೈ ತಂಡ. ಬಾಟಮ್ ಆಫ್ ದಿ ಟೇಬಲ್ನಲ್ಲಿದ್ದ ಎರಡು ತಂಡಗಳ ನಡುವಿನ ಪಂದ್ಯ ಹೇಗಿತ್ತು? KKR ತಂಡಕ್ಕೆ ಕಾಡ್ತಾ ಇರುವಂತದ್ದೇನು? ಚಾಂಪಿಯನ್ ಕ್ಯಾಪ್ಟನ್ ಅನ್ನೇ ಕೈಬಿಟ್ಟು ಕೆಟ್ರ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 19ನೇ ಸೀಸನ್ IPL ಸ್ಟಾರ್ಟ್ ಆಗಿ 22 ಪಂದ್ಯಗಳು ಮುಗಿದಿವೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಸೀಸನ್ ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ 200ಕ್ಕಿಂತ ಕಡಿಮೆ ರನ್ಗಳನ್ನ ಹೊಡೆದು ತಂಡವೊಂದು ಡಿಫೆನ್ಸ್ ಮಾಡ್ಕೊಂಡಿದೆ. ನಿನ್ನೆ ಮ್ಯಾಚ್ ಅಲ್ಲಿ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಚೆನ್ನೈ ತಂಡ 5 ವಿಕೆಟ್ಗಳ ನಷ್ಟಕ್ಕೆ 192 ರನ್ಗಳನ್ನ ಕಲೆ ಹಾಕಿತ್ತು. ಸೊ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತಹ KKR ಒನ್ಸ್ ಅಗೇನ್ ಫೇಲ್ಯೂರ್ ಆಗಿದೆ. 7 ವಿಕೆಟ್ಗಳ ನಷ್ಟಕ್ಕೆ 160 ರನ್ಗಳನ್ನ ಗಳಿಸೋಕೆ ಮಾತ್ರ ಸಾಧ್ಯವಾಯಿತು. ಚೆನ್ನೈ ಪರ ನೂರ್ ಅಹ್ಮದ್ 3 ವಿಕೆಟ್ಗಳನ್ನ ಪಡೆದು ಮಿಂಚಿದ್ರು. ಈ ಮೂಲಕ ಚೆನ್ನೈ ತಂಡ ಹ್ಯಾಟ್ರಿಕ್ ಸೋಲಿನ ಬಳಿಕ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯಗಳನ್ನ ಗೆದ್ದಿದೆ. ಅತ್ತ KKR ಈ ಸೀಸನ್ ಅಲ್ಲಿ ಇನ್ನೂ ಕೂಡ ಗೆಲುವಿನ ಖಾತೆಯನ್ನೇ ತೆರೆದಿಲ್ಲ. ಅಷ್ಟಕ್ಕೂ 2024ರ ಚಾಂಪಿಯನ್ KKR ಕಳೆದ ವರ್ಷದಿಂದ ಸ್ಟ್ರಗಲ್ ಪಡ್ತಾ ಇರೋದು ಯಾಕೆ? ನಿನ್ನೆಯ ಪಂದ್ಯದಲ್ಲಿ ಏನಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ KKRನ ಅದೃಷ್ಟ ಬದಲಾಗಿದ್ದೇ ಚಾಂಪಿಯನ್ ಕ್ಯಾಪ್ಟನ್ ಆಗಿದ್ದಂತ ಶ್ರೇಯಸ್ ಅಯ್ಯರ್ ಅನ್ನ ತಂಡದಿಂದ ರಿಲೀಸ್ ಮಾಡಿದ್ದು. 2024ರಲ್ಲಿ KKR ತಂಡ IPL ಟ್ರೋಫಿಯನ್ನ ವಿನ್ ಆಗುತ್ತೆ, ಅದು ಕೂಡ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ. ಇಂಟ್ರೆಸ್ಟಿಂಗ್ ಅಂತಂದ್ರೆ 2025ರ IPLಗೂ ಮುನ್ನ ಮೆಗಾ ಹರಾಜಿಗೆ ತಮ್ಮ ಚಾಂಪಿಯನ್ ನಾಯಕ ಶ್ರೇಯಸ್ ಅಯ್ಯರ್ ಅನ್ನೇ ರಿಲೀಸ್ ಮಾಡ್ತಾರೆ. ಸೊ ಇದು ಚಾಂಪಿಯನ್ ತಂಡ ಆಗಿದ್ದಂತ KKR ಮಾಡಿಕೊಂಡ ಅತಿ ದೊಡ್ಡ ಮಿಸ್ಟೇಕ್. ಬಟ್ ಶ್ರೇಯಸ್ ಅಯ್ಯರ್ ಆ ತಂಡದಿಂದ ಹೊರ ಬಂದ ಮೇಲೂ ಕೂಡ ಅವರ ಸಕ್ಸಸ್ ಜರ್ನಿ ನಿಂತೇ ಇಲ್ಲ. ಪಂಜಾಬ್ ತಂಡಕ್ಕೆ ಸೇರ್ತಾರೆ. ಪಂಜಾಬ್ ತಂಡಕ್ಕೆ ಫಸ್ಟ್ ಕ್ಯಾಪ್ಟನ್ ಆಗಿ ಮೊದಲ ಬಾರಿಗೆ ಫೈನಲ್ಗೆ ತಗೊಂಡೋಗ್ತಾರೆ. ಜೊತೆಗೆ ರನ್ನರ್ ಅಪ್ ಆಗ್ತಾರೆ. ಬಟ್ ಚಾಂಪಿಯನ್ ಆಗೋಕೆ ಸಾಧ್ಯವಾಗಲಿಲ್ಲ. ಈ ಸೀಸನ್ ಅಲ್ಲೂ ಕೂಡ ಈವರೆಗೆ ಅನ್ಬೀಟನ್ ಟೀಮ್ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಇದೇ KKR ವಿರುದ್ಧದ ಪಂದ್ಯದಲ್ಲಿ ಏನು ಪಂಜಾಬ್ ತಂಡದ ಪಂದ್ಯ ಇತ್ತು, ಸೊ ಆ ಪಂದ್ಯ ಮಳೆ ಕಾರಣದಿಂದಾಗಿ ರದ್ದಾಗಿತ್ತು. ಬಹುಶಃ ಆ ಪಂದ್ಯ ನಡೆದಿದ್ರೆ ಅವತ್ತಿನ ಪಂದ್ಯದಲ್ಲೂ ಕೂಡ ಪಂಜಾಬ್ ತಂಡವೇ ವಿನ್ ಆಗುವಂತ ಎಲ್ಲಾ ಚಾನ್ಸಸ್ ಇತ್ತು. ಯಾಕಂದ್ರೆ KKR ಆಲೆ ಬ್ಯಾಟಿಂಗ್ ಶುರು ಮಾಡಿ 2 ವಿಕೆಟ್ಗಳನ್ನ ಕಳ್ಕೊಂಡಿತ್ತು. ಅಷ್ಟರಲ್ಲಿ ಮಳೆ ಬಂದು ಪಂದ್ಯ ರದ್ದಾಗಿದ್ರಿಂದ ಬೋನಸ್ ಆಗಿ 1 ಅಂಕ ಸಿಕ್ತು. ಇಲ್ದಿದ್ರೆ ಬಹುಶಃ ಅದು ಕೂಡ ಇರ್ತಾ ಇರ್ಲಿಲ್ಲ. ಸೊ ಇಲ್ಲಿ ಶ್ರೇಯಸ್ ಅಯ್ಯರ್ ಅನ್ನೇ ಬಿಟ್ಟಿದ್ದೆ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ. ಇನ್ನು KKRಗೆ ಅಜಿಂಕ್ಯ ರಹಾನೆ ಅವರ ನಾಯಕತ್ವದಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆದಂತ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ಸೊ ಶ್ರೇಯಸ್ ಅಯ್ಯರ್ ಅನ್ನ ಕೈ ಬಿಟ್ಟಂತ KKR ತಂಡ ಅಜಿಂಕ್ಯ ರಹಾನೆಗೆ ಪಟ್ಟ ಕಟ್ಟಿತ್ತು. ಬಟ್ ಅವರ ಕ್ಯಾಪ್ಟನ್ಸಿಯಲ್ಲಿ ಲಾಸ್ಟ್ ಸೀಸನ್ ಕೂಡ ಸಕ್ಸಸ್ ಆಗಲಿಲ್ಲ. ಈ ಸೀಸನ್ ಅಂತೂ ಇನ್ನೂ ಕೂಡ ಒಂದೇ ಒಂದು ಮ್ಯಾಚ್ ಕೂಡ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಅದು ಅಲ್ಲದೆ ಹಂಗಂತೇನು KKR ತಂಡದಲ್ಲಿ ಸ್ಟಾರ್ ಪ್ಲೇಯರ್ಗಳಿಲ್ಲ ಅಂತೇನಲ್ಲ. ರಿಂಕು ಸಿಂಗ್ ಇದ್ದಾರೆ, ವರುಣ್ ಚಕ್ರವರ್ತಿ ಇದ್ದಾರೆ, ಸುನಿಲ್ ನಾರಾಯಣ್ ಅಂತ ಪ್ಲೇಯರ್ಗಳಿದ್ದಾರೆ, ಸ್ಟಾರ್ ಆಟಗಾರರೇ ಇದ್ದಾರೆ. ಜೊತೆಗೆ ಇವರೆಲ್ಲ ವಿನ್ನಿಂಗ್ ಚಾಂಪಿಯನ್ ಆಗಿದಂತ ತಂಡದಲ್ಲಿದ್ದವರು. ಆದರೂ ಕೂಡ ಇವ್ರ ಕಡೆಯಿಂದ ಬಿಗ್ ಫೇಲ್ಯೂರ್ ಆಗ್ತಾ ಇದೆ. ಇದೇ ಈಗ ತಂಡಕ್ಕೆ ದೊಡ್ಡ ಹೊಡೆತ ಆಗಿರುವಂತದ್ದು. ಜೊತೆಗೆ 25 ಕೋಟಿ ನೀಡಿದಂತ ಕ್ಯಾಮರೂನ್ ಗ್ರೀನ್ 5 ಮ್ಯಾಚ್ ಅಲ್ಲಿ 56 ರನ್ಗಳನ್ನ ಕಲೆ ಹಾಕಿದ್ದಾರೆ. 25 ಕೋಟಿಯನ್ನ ನೀಡಿ ಮಿನಿ ಆಕ್ಷನ್ ನಲ್ಲಿ ತಗೊಳ್ತಾರೆ ಕ್ಯಾಮರೂನ್ ಗ್ರೀನ್ಗೆ. ಸೊ ಇವ್ರ ಕಡೆಯಿಂದ ಅತಿ ದೊಡ್ಡ ನಿರೀಕ್ಷೆ ಇತ್ತು. ಬಟ್ ಅವರ ಬ್ಯಾಟ್ ಇಂದ ಬಂದಿರೋದೇ 56 ರನ್ಗಳು ಮಾತ್ರ. ಇನ್ನು ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಚೇಸಿಂಗ್ ನಲ್ಲೂ ಕೂಡ ಕೈ ಹಿಡಿಯದಂತ ಬ್ಯಾಟರ್ಸ್. ಇಲ್ಲಿ ಒನ್ಸ್ ಅಗೇನ್ ಇಲ್ಲೂ ಕೂಡ ಬ್ಯಾಟಿಂಗ್ ನಲ್ಲಿ ಫೇಲ್ಯೂರ್ ಆಗ್ತಾರೆ. ಸೊ ಹಾಗಾಗಿ ಪಂದ್ಯವನ್ನ ಸೋಲುತ್ತೆ KKR ತಂಡ. ಅಂಡ್ ಇಲ್ಲಿ CSK ತಂಡದ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ ಕಂಟ್ರೋಲ್ ಮಾಡಿದ ಬಗ್ಗೆ ಮಾತಾಡಬೇಕು. ಬ್ಯಾಟಿಂಗ್ ಅಲ್ಲಿ CSK ಕಲೆ ಹಾಕಿದಂತ ಸ್ಕೋರ್ ಅನ್ನ ನೋಡಿದಾಗ ಸೊ ಇದನ್ನ ಡಿಫೆನ್ಸ್ ಮಾಡಿಕೊಳ್ಬಹುದಿತ್ತು ಬೇರೆ ಯಾವುದೇ ತಂಡ ಆಗಿದ್ರು. ಯಾಕಂದ್ರೆ ಈ ಸೀಸನ್ ಅಲ್ಲಿ 200ಕ್ಕಿಂತ ಒಳಗಡೆ ಹೊಡೆದಿದ್ದಂತ ರನ್ಗಳನ್ನ ಹೊಡೆದ ತಂಡ ಯಾವ ತಂಡ ಕೂಡ ಡಿಫೆನ್ಸ್ ಅನ್ನ ಮಾಡ್ಕೊಂಡಿರಲಿಲ್ಲ. ಬಟ್ ಬೌಲಿಂಗ್ ನಲ್ಲಿ CSK ಕಂಟ್ರೋಲ್ ಅನ್ನು ತಗೊಂಡು KKR ಒಂದು ಬ್ಯಾಟರ್ ಗಳನ್ನ ಪಾರ್ಟ್ನರ್ಶಿಪ್ ಬರೋಕ್ಕೂ ಕೂಡ ಬಿಡದೆ ಪೆವಿಲಿಯನ್ ಗಟ್ಟಿದೆ ಗೆಲ್ಲೋಕೆ ಸಾಧ್ಯವಾಯಿತು. ಸದ್ಯಕ್ಕೆ ಈ ಸೀಸನ್ ಅಲ್ಲಿ ಅನ್ಬೀಟನ್ ಟೀಮ್ ಆಗಿ ಪಂಜಾಬ್ ಕಿಂಗ್ಸ್ ತಂಡ ಮುನ್ನುಗ್ತಾ ಇದ್ರೆ ಗೆಲುವನ್ನೇ ಕಾಣದೆ KKR ತಂಡ ಒದ್ದಾಡ್ತಾ ಇದೆ. ಕೋಲ್ಕತ್ತಾ ಆಟಗಾರರು ಇರುವಂತ ಫಾರ್ಮ್ ನೋಡ್ತಾ ಇದ್ರೆ ಬಹುಶಃ ಈ ಸೀಸನ್ ಅಲ್ಲಿ ಫಸ್ಟ್ ಟೀಮ್ ಆಗಿ ಟೂರ್ನಿಗೆ ಗುಡ್ ಬೈ ಹೇಳುವಂತ ಚಾನ್ಸಸ್ ಇದೆ. ನಮಸ್ಕಾರ.